ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ. ನಾನು ನಮ್ಮ ಫ್ಯಾಮಿಲಿ ಜೊತೆ ವಂಡರ್ಲಾಗೆ ಬಂದಿದ್ದೀನಿ. ನಾವು ಬಸ್ಸಿಂದ ಡೈರೆಕ್ಟ್ ಬಿಡದಿಗೆ ಹೇಳಿದ್ವಿ, ಅಲ್ಲಿಂದ ವಂಡರ್ಲಾ ಬಸ್ಸಿಗೆ ಹತ್ತಿದ್ವಿ. ಇದು ಬ್ಯಾಂಗ್ಳೂರಿಂದ ಜಸ್ಟ್ 35 ಕಿಲೋಮೀಟರ್ ಇದೆ. ನಾವಿವಾಗ ವಂಡರ್ಲಾಗೆ ಹೋಗ್ತಾ ಇದ್ದೀವಿ. ನಾವು ಫೈನಲಿ ವಿ ರೀಚ್. ಸಮ್ಮರ್ ವೆಕೇಷನ್ಗೆ ಎಲ್ಲಿ ಹೋಗಬೇಕು ಅಂತ ನೋಡ್ತಾ ಇರುವಾಗ ಟಕ್ ಅಂತ ಆಫರ್ ಬಂತು. ಇನ್ಯಾಕೆ ತಡ ಅಂತ ಅಲ್ಲಿಂದನೇ ಬುಕ್ ಮಾಡಿಕೊಂಡು ಇವಾಗ ಬಂದಿದ್ದೀವಿ. ಇದು ನೋಡಿ, ಟ್ರಾವೆಲ್ ಮಾಡ್ತಾಯಿದ್ದೀವಿ. ಇದು ಎಂಟ್ರೆನ್ಸು. ಒಳಗಡೆ ಹೋಗ್ತೀವಿ. ಇವಾಗ ನಾವು ಫಸ್ಟ್ ಹೋಗಿದ್ದೆ ರೇಟ್ ಡ್ಯಾನ್ಸ್ಗೆ. ನೋಡಿ, ಈ ಥರ ಇದೆ. ಅಮ್ಮ ರೇಟ್ ಡ್ಯಾನ್ಸ್ ಹತ್ರ ಸಖತ್ ಎಂಜಾಯ್ ಮಾಡಿದ್ವಿ. ಅಲ್ಲಿ ಬರೋ ಸಾಂಗ್ ಎಲ್ಲ ನನ್ನ ಫೇವ್ರೇಟೇ ಇತ್ತು. ಮಸ್ತ್ ಎಂಜಾಯ್ ಮಾಡಿದ್ವಿ. ನನ್ನ ತಂಗಿ ಅಂತೂ ಫುಲ್ಲು ಜೋಶಲ್ಲಿ ಕುಡಿತಾ ಇದ್ವಿ. ಇವಾಗ ನೆಕ್ಸ್ಟ್ ನಾವು ಬಂದಿದ್ದು ವಾಟರ್ ಪಾರ್ಕಿಗೆ. ಅಲ್ಲಿ ತುಂಬ ಥರ ಸ್ಲೈಡ್ಸು, ಆಟಾಡೋದು ಎಲ್ಲ ಥರ ಮಕ್ಕಳಿಗಿದೆ. ನನ್ನ ತಮ್ಮ ಸ್ಲೈಡ್ಸಲ್ಲಿ ಬಂದ್ಬಿಟ್ಟು ಮುಳುಗ್ಬಿಟ್ಟ. ಅದು ತುಂಬ ಚೆನ್ನಾಗಿತ್ತು. ನೆಕ್ಸ್ಟ್ ನಾವು ಆಡಿದ್ದು ಇದು. ಅಮ್ಮ ಇದೇನು ರೊಟೇಟ್ ಆಯಿತು ಅಂದರೆ ನನ್ನ ತಲೆಯೆಲ್ಲ ಗಿರಗಿರ ಅಂತ ತಿರುಗ್ಬಿಟ್ಟು. ಇದಂತೂ ವಂಡರ್ಲಾದಲ್ಲಿ ತುಂಬ ಥರ ಆಟಗಳಿದೆ. 2 ದಿವಸ ಆಡಿದ್ರೆ ಸಾಕಾಗಲ್ಲ. ಅದಕ್ಕೆ ಇಲ್ಲಿ ಎಲ್ಲ ಥರದ ಬೊಮ್ಮೆಗಳಿದ್ವು. ಅದ್ರ ಜೊತೆ ಆಟಾಡ್ಕೊಂಡು ಮಾತಾಡ್ಸ್ಕೊಂಡು ದೆನ್ ಮತ್ತೆ ಇನ್ನೂ ಒಂದು ವಾಟರ್ ಪಾರ್ಕಿಗೆ ಬಂದ್ವಿ ನಾವು. ಅಲ್ಲಂತೂ ನಮ್ಮಪ್ಪ ಸ್ಲೈಡಲ್ಲಿ ಬರೋಕ್ಕೆ ಹೇಳ್ಕೊಟ್ಟಿದ್ರು. ಎದುರು ಇನ್ನೂ ಮಾಡಿ ಬಂದವರು. ನೋಡಿ, ವಂಡರ್ಲಾಗೆ ಬನ್ನಿ. ತುಂಬ ಥರದ ಆಟಗಳಿವೆ. ನನ್ನ ತಂಗಿ ಅಂತೂ ತುಂಬ ಎಂಜಾಯ್ ಮಾಡಿದ್ದು ಅಂತ ಹೇಳ್ಬೋದು. ಅವಳಂತೂ ಅಲ್ಲೇ ಬಂದಿದ ತಕ್ಷಣವೇ ವಾಟರ್ ಪಾರ್ಕಿಗೆ ಹೇಳ್ಬೋದು. ಮಕ್ಕಳಿಗೂ ತುಂಬ ಥರದ ಆಟಗಳಿದೆ. ದೊಡ್ಡವ್ರಿಗಂತೂ ಹೇಳೋದೇ ಬೇಡ, ಅಷ್ಟೊಂದು ಆಟಗಳಿದೆ. ಇಲ್ಲಿ ತುಂಬ ಥರದ ಆಟ ಇದೆ. ಅದು ನಮ್ಮಪ್ಪ ಆಡಿಬಿಟ್ಟು ನಮ್ಮಪ್ಪ ಹೇಳ್ತಾಯಿದ್ರು, ಅಪ್ಪ ಮಜಾ ಇತ್ತು ಅಂತ. ಸ್ವಲ್ಪ ಆಟಾಡೋದು ಭಯ ಆಗಿರ್ಬೋದು, ಆದರೆ ಸಖತ್ತಾಗಿರೋ ಮಜಾ ಕೊಡುತ್ತೆ. ನಾನು ಇದನ್ನು ಆಡಿದ್ದೆ. ತುಂಬ ಥರದ ಮಜಾ ಮಾಡಿದ್ವಿ. ಓಕೆ ಗಾಯ್ಸ್, ನೀವು ಇಲ್ಲಿ ಬಂದು ವಿಸಿಟ್ ಮಾಡಿ. ಬಾಯ್ ಬಾಯ್.